ಮಂಗಳೂರಲ್ಲಿ ಮತ್ತೆ ಖಾದರ್ ಅವರ ವಿರುದ್ಧ ಈಗ ರಣಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಕೊರಗಜ್ಜ ಕಟ್ಟೆ ವಿವಾದ ಆಯಿತು. ಆ ಒಂದು ವಿವಾದದ ಬಳಿಕ ಖಾದರ್ ವಿರುದ್ಧ ಈಗ ಮತ್ತೆ ಗರಂ ಆಗಿದ್ದಾರೆ. ಮಂಗಳೂರಲ್ಲಿ ಮತ್ತೆ ಖಾದರ್ ವಿರುದ್ಧ ರಣಾಕ್ರೋಶ. ಕೊರಗಜ್ಜ ಕಟ್ಟೆ ವಿವಾದದ ಬಳಿಕ ಖಾದರ್ ವಿರುದ್ಧ ಗರಂ. ಖಾಸಗೀಕರಣದ ವಿರುದ್ಧ ಸಿಡಿದೆದ್ದ ಎಡಪಕ್ಷಗಳು. ಸ್ಪೀಕರ್ ಯುಟಿ ಖಾದರ್ ವಿರುದ್ಧವೇ ಸಿಪಿಐಎಂ ಕೋತ ಅಂತ ಕುದಿತಾ ಇದೆ. ಆಸ್ಪತ್ರೆಗಳ ಖಾಸಗೀಕರಣದ ಕುರಿತು ಮಾತನಾಡುವಂತೆ ಆಗ್ರಹ. ಸ್ಪೀಕರ್ ಯುಟಿ ಖಾದರ್ ಅವರೇ, ದಯವಿಟ್ಟು ಬಾಯ್ ತೆರೆಯಿರಿ. ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣ ಕುರಿತು ಅಭಿಪ್ರಾಯವನ್ನ ತಿಳಿಸಿ. ಸರ್ಕಾರಿ ಆಸ್ಪತ್ರೆಗಳ ಮಾರಾಟವನ್ನ ಒಪ್ಪಲ್ಲ ಅಂತ ಹೇಳಿ. ಆಸ್ಪತ್ರೆಗಳ ಖಾಸಗೀಕರಣ ವಿರೋಧಿಸುವಂತೆ ಸಿಪಿಐಎಂ ಆಗ್ರಹ. ಆರೋಗ್ಯ ಸಚಿವ ಗುಂಡೂರಾವ್ ನಿರ್ಧಾರದ ವಿರುದ್ಧ ಗರಂ. ಸರ್ಕಾರಿ ಆಸ್ಪತ್ರೆಗಳ ಹಸ್ತಾಂತರ ಒಪ್ಪಂದ ಕೈ ಬಿಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಮೇ 14ರಂದು ಸಿಪಿಐಎಂ ನಾಯಕರ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಮುನೀರ್ ಕಾಟಿಪಳ್ಳ ಸೇರಿ ನೂರಾರು ನಾಯಕರಿಂದ ಪ್ರೊಟೆಸ್ಟ್. ಮಂಗಳೂರಲ್ಲಿ ಮತ್ತೆ ಈಗ ಖಾದರ್ ಅವರ ವಿರುದ್ಧ ರಣಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊರಗಜ್ಜ ಕಟ್ಟೆ ವಿವಾದ ಆಯಿತು. ಈಗ ಅದಾದ ಬಳಿಕ ಆಸ್ಪತ್ರೆ ಖಾಸಗೀಕರಣ ವಿರುದ್ಧ ಈಗ ಎಡಪಕ್ಷಗಳು ಸಿಡಿದೆದ್ದಿದ್ದಾವೆ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧವಾಗಿ ಈಗ ಸಿಪಿಐಎಂ ಕೋತ ಅಂತ ಕುದಿತಾ ಇದೆ. ಆಸ್ಪತ್ರೆಗಳ ಖಾಸಗೀಕರಣದ ಕುರಿತು ಮಾತನಾಡಲೇಬೇಕು. ಯಾಕೆ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ ಅಂತ ಸದ್ಯಕ್ಕೆ ಸಿಪಿಐಎಂ ಆಗ್ರಹವನ್ನ ಮಾಡ್ತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಅವರೇ, ದಯವಿಟ್ಟು ಬಾಯ್ ತೆರೀರಿ. ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣ ಕುರಿತು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಮುಕ್ತವಾಗಿ ತಿಳಿಸಿ ಅಂತ ಈಗ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳ ಮಾರಾಟವನ್ನ ಒಪ್ಪಲ್ಲ ಅಂತ ನೀವೇ ಹೇಳಬೇಕು. ಆಸ್ಪತ್ರೆಗಳ ಖಾಸಗೀಕರಣ ವಿರೋಧಿಸುವಂತೆ ಸಿಪಿಐಎಂ ಈಗ ಆಗ್ರಹ ಮಾಡ್ತಾ ಇದೆ. ಇನ್ನು ಆರೋಗ್ಯ ಸಚಿವ ಗುಂಡೂರಾವ್ ನಿರ್ಧಾರ ಏನಿದೆ, ಆ ಒಂದು ನಿರ್ಧಾರದ ವಿರುದ್ಧ ಕೂಡ ಸಿಪಿಐಎಂ ಗರಂ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳ ಹಸ್ತಾಂತರ ಒಪ್ಪಂದ ಏನಿದೆ ಇದನ್ನ ಕೈ ಬಿಡಲೇಬೇಕು ಅಂತ ಈಗ ಸಿಪಿಐಎಂ ಆಗ್ರಹ ಮಾಡ್ತಾ ಇದೆ. ಮೇ 14ರಂದು ಈಗ ಸಿಪಿಐಎಂ ನಾಯಕರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುನೀರ್ ಕಾಟಿಪಳ್ಳ ಸೇರಿ ನೂರಾರು ನಾಯಕರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಯಾಕೆಂತಂದ್ರೆ ಈಗ ಈ ಒಂದು ಎಲ್ಲ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡಿದ್ರೆ ಬಡವರು ಬದುಕೋದು ಹೇಗೆ? ಈಗ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಾದ್ಮೇಲೆ ಸರ್ಕಾರಿ ಆಸ್ಪತ್ರೆ ಆಗಿ ಉಳಿಬೇಕು. ಅದನ್ನ ನೀವು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಎಲ್ಲವನ್ನು ಕೂಡ ಹಾಗಾದ್ರೆ ಖಾಸಗೀಕರಣ ಮಾಡ್ಬಿಡ್ತೀರಾ? ಏನೂ ಕೂಡ ಸರ್ಕಾರದ ಸ್ವಾಮ್ಯದಲ್ಲಿ ಇರಬಾರ್ದ? ಎಲ್ಲವನ್ನು ಕೂಡ ನೀವು ಖಾಸಗೀಕರಣ ಮಾಡ್ತಾ ಹೋದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಅಂತ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಆಲ್ರೆಡಿ ಕೊರಗಜ್ಜ ಕಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಭುಗಿಲೆದ್ದಿತ್ತು ಆಕ್ರೋಶ. ಯಾಕೆಂತಂದ್ರೆ ಸರ್ಕಲ್ನಲ್ಲಿ ಕೊರಗಜ್ಜ ಕಟ್ಟೆ ನಿರ್ಮಾಣ ಮಾಡಬೇಕು ಅಂತ ಬಹಳ ಕಸರತ್ತನ್ನ ಮಾಡ್ತಾ ಇದ್ರು. ಈ ಒಂದು ಕೊರಗಜ್ಜ ಕಟ್ಟೆ ನಿರ್ಮಾಣಕ್ಕೆ ಯುಟಿ ಖಾದರ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಯಾಕೆಂತಂದ್ರೆ ಆ ಒಂದು ಏನು ಕೊರಗಜ್ಜ ಕಟ್ಟೆ ನಿರ್ಮಾಣ ಮಾಡಿದಾಗ ಆ ಒಂದು ಸೌಂದರ್ಯ ಹೆಚ್ಚಾಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಪರ್ಮಿಷನ್ ಕೊಟ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಒಂದು ವೇಳೆ ನೀವು ಕೊರಗಜ್ಜ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರೆ ಆಕ್ಸಿಡೆಂಟ್ಗಳಾಗತ್ತೆ, ಜನರ ಪ್ರಾಣಕ್ಕೆ ತೊಂದರೆ ಆದ್ರೆ ಅದರ ಜವಾಬ್ದಾರಿಯನ್ನ ನೀವು ಹೊರ್ತೀರಾ ಅಂತ ಯುಟಿ ಖಾದರ್ ಅವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ರಣಾಕ್ರೋಶ ವ್ಯಕ್ತ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳ ಹಸ್ತಾಂತರ ಒಪ್ಪಂದ ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಾಯ್ಬಿಟ್ಟು ಮಾತನಾಡಬೇಕು. ನೀವು ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಲೇಬೇಕು. ಜೊತೆಗೆ ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಕೂಡ ಹೇಳಬೇಕು ಅಂತ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧವಾಗಿ ಸಿಪಿಐಎಂ ಈಗ ಕೋತ ಅಂತ ಕುದಿತಾ ಇದೆ. ಇನ್ನು ಆರೋಗ್ಯ ಸಚಿವ ಗುಂಡೂರಾವ್ ಅವರ ನಿರ್ಧಾರ ಏನಿದೆ ಈ ಒಂದು ನಿರ್ಧಾರದ ವಿರುದ್ಧವಾಗಿ ಫುಲ್ ಗರಂ ಆಗಿದ್ದಾರೆ ಸಿಪಿಐಎಂ. ಜೊತೆಗೆ ನೀವು ಪೋಸ್ಟರ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ. ಇನ್ನು ಮೇ 14ರಂದು ಸಿಪಿಎಂ ನಾಯಕರ ಬೃಹತ್ ಪ್ರತಿಭಟನಾ ಮೆರವಣಿಗೆಗೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಇನ್ನು ಕೊರಗಜ್ಜ ಕಟ್ಟೆ ವಿವಾದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಖಾದರ್ ಅವರ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ಮತ್ತೊಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆ ಖಾಸಗೀಕರಣದ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ತಿಳಿಸಿ. ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು, ಅವರ ನಿರ್ಧಾರ ಏನಿದೆ ಅದು ಸರಿ ಇಲ್ಲ ಅಂತ ಹೇಳಿ ಅಂತ ಈಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್?
ಪರಿಪೂರ್ಣವಾಗಿ ಖಾದರ್ ಅವರನ್ನ ಗುರಿಯಾಗಿಸುವಂತಹ ಪ್ರಯತ್ನಗಳಾಗ್ತಾ ಇಲ್ಲ. ಬದಲಾಗಿ 100%ದಲ್ಲಿ 70% ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಯಾರಿದ್ದಾರೋ ದಿನೇಶ್ ಗುಂಡೂರಾವ್ ಅವರ ವಿರುದ್ಧವೇ 70% ಆಕ್ರೋಶ ವ್ಯಕ್ತವಾಗ್ತಾ ಇರುವಂತಹದ್ದು. ಇದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಇನ್ನು ಈ ಹೇಳಿ ಕೇಳಿ ಮಂಗಳೂರು ಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆ, ಅದು ಬೆರಳೆಣಿಕೆಯ ಆಸ್ಪತ್ರೆಗಳು, ಅದರಲ್ಲೂ ಪಾರಂಪರಿಕವಾಗಿ ಸಾಕಷ್ಟು ಬ್ರಿಟಿಷರ ಕಾಲಘಟ್ಟ ಹತ್ತತ್ರದಿಂದಲೇ ಶುರುವಾಗಿದ್ದಂತಹ ವೆನ್ಲಾಕ್ ಆಸ್ಪತ್ರೆ ನಿಮಗೆ ಗೊತ್ತಿರಬಹುದು. ಆ ವೆನ್ಲಾಕ್ ಆಸ್ಪತ್ರೆ ಒಂದು ಕಾಲದಲ್ಲಿ ಮಧ್ಯಮ ಮತ್ತು ಬಡವರ್ಗದ ಒಂದು ತರಹದ ಏನ್ ಹೇಳ್ತಾರೆ ಬಡವರ ಅರಮನೆ ಆಗಿತ್ತು. ಅಂದ್ರೆ ಸಣ್ಣ ಪುಟ್ಟ ಅಥವಾ ದೊಡ್ಡ ಮಟ್ಟಗಿನ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಬಂದ್ರೆ ಜನ ಹೋಗ್ತಾ ಇದ್ದಿದ್ದು ವೆನ್ಲಾಕ್ ಆಸ್ಪತ್ರೆಗೆ. ಸೊ ಆ ಆಸ್ಪತ್ರೆ ಇತ್ತೀಚೆಗೆ ದಿನೇಶ್ ಗುಂಡೂರಾವ್ ಹೇಳಿದ್ರು ಅದನ್ನ ಖಾಸಗಿ ಅವರಿಗೆ ಮಾರುವಂತಹ ಕೆಲ ಏನು ಪೂರ್ವಭಾವಿ ಸಭೆಗಳಾಗಿರುವಂತಹದ್ದು, ಜೊತೆಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಡವರ್ಗ ಆತಂಕಕ್ಕೊಳಗಾಗುತ್ತೆ. ಒಂದು ವೇಳೆ ಇದ್ದ ಒಂದು ಆಸ್ಪತ್ರೆನೂ ಖಾಸಗಿಯವರ ಪಾಲಾದ್ರೆ ನಮ್ಗಳ ಗತಿ ಏನು? ಸೊ ಇರೋದೇ ಅಲ್ಲಿ ವೆನ್ಲಾಕು, ಜೊತೆಗೆ ಇನ್ನೊಂದಷ್ಟು ಬೆರಳೆಣಿಕೆ ಆಸ್ಪತ್ರೆಗಳು. ಹೀಗೆ ಹಂತ ಹಂತವಾಗಿ ನೀವೆಲ್ಲವನ್ನೂ ಖಾಸಗೀಕರಣ ಮಾಡೋದಾದ್ರೆ ನಾವೆಲ್ಲಿಗೆ ಹೋಗೋದು? ಸೊ ಈ ಅರ್ಥದಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದೆ. ಅದರಲ್ಲೂ ವಿಶೇಷವಾಗಿ CPIM ಮಂಗಳೂರು ಭಾಗದ ಏನು ಮುನೀರ್ ಕಾಟಿಪೊಳದ ನೇತೃತ್ವದಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂತಹ ರಾಜಕೀಯ ಪಕ್ಷ, ಸಾಕಷ್ಟು ಮುಖಂಡರುಗಳು ಸೇರಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತಹದ್ದು. ಖಾದರ್ ಮತ್ತು ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದಕ್ಕೆ ಉತ್ತರ ಕೊಡಬೇಕು. ಸೊ ಈ ತರಹದೊಂದು ನಿರ್ಧಾರದಿಂದ ನೀವು ಕೈ ಬಿಡಬೇಕು ಎನ್ನುವಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.